ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅನ್ನೋದು ಯಾವಾಗಲೂ ಜಿ ಕೆ ವೆಂಕಟೇಶ್ ಅವರು ಮಾಡಿದ್ದ ಹಾಡು. ಇವತ್ತು ಕನ್ನಡ ಚಿತ್ರರಂಗದಲ್ಲಿ ನಾವು ಎಲ್ಲ ಅಂದರೆ ಎಲ್ಲ ನಟರು, ನಿರ್ಮಾಪಕರು, ನಿರ್ದೇಶಕರೆಲ್ಲ ಕನ್ನಡದ ಮಕ್ಕಳಾಗಿರಬೇಕು, ಒಟ್ಟಿಗೆ ಇರಬೇಕು, ಯಾವುದೇ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರಬಾರ್ದು. ಯಾಕೆಂದರೆ ಇದೊಂದು ಸಮುದ್ರ, ನೀವು ಎಷ್ಟು ನೀರು ಕುಡಿತೀರ, ಒಂದು ಬೊಕ್ಸೆ ಕುಡಿಬೋದು, 2 ಬೊಕ್ಸೆ ಕುಡಿಬೋದು. ಇಷ್ಟು ಅಗಾಧವಾಗಿರೋದು ಯಾರು ಏನು ಬೇಕಾದ್ರೂ ಹಂಚ್ಕೊಂಡು ತೊಗೊಂಡೋಗ್ಬೋದು. ನಮ್ಮಲ್ಲೇ ಮನಸ್ತಾಪಗಳು ಇರಬಾರ್ದು. ಅದು ನನಗೆ, ಯಾಕೆಂದರೆ ಮನಸ್ತಾಪಗಳಿದ್ರೆ ಒಳ್ಳೆ ಪ್ರಾಜೆಕ್ಟ್ಗಳಾಗಲ್ಲ. ಅದಕ್ಕೆ ಇದರಲ್ಲೂ ಒಂದು ಟ್ರಯಲ್ಗೆ ನಾನು 14 ಜನ ಹೀರೋಗಳನ್ನ ಸುಮಾರು 6 ದಿವಸ ರಾಕ್ಲೈನ್ ವೆಂಕಟೇಶಲ್ಲಿ ಸೇರಿಸಿ ಅಂಬರೀಷ್, ವಿಷ್ಣುವರ್ಧನ್, ಪುನೀತ್, ದರ್ಶನ್, ಆದಿತ್ಯ, ಶಿವರಾಜ್ ಕುಮಾರ್, ಜಗ್ಗೇಶ್, ಶ್ರೀನಾಥ್, ಜಗದೀಶ್, ಹೀಗೆ ಅಂದರೆ ಒಂದು ಡೈರೆಕ್ಟರ್ ಕೊಟ್ಟ ಕಾನ್ಸೆಪ್ಟ್ನ ಆರ್ಟಿಸ್ಟ್ಗಳು ತುಟುಕ್ ಪಿಟಿಕ್ ಅನ್ನಿಲ್ಲ. 5 ದಿನನೋ 6 ದಿನ ನನ್ನ ಜೊತೆಯಲ್ಲಿದ್ದು ಬೇಡಿ ಸರ್ ಇನ್ನೂ ಒಂದು ದಿವಸ ಬೇಕಾದ್ರೆ ಮಾಡೋಣ. ಯಾಕಂದ್ರೆ ಏನು ಈಗ ಹೇಳ್ತಾ ಇದ್ದೀನಿ ಅಂದರೆ, ಈ ಯೂನಿಟಿ ಇದ್ದರೆ ನಾವು ಕನ್ನಡದಲ್ಲಿ ಮಲ್ಟಿ ಸ್ಟಾರ್ ಸಿಸ್ಟಮ್ಸ್ನ ಸಿನಿಮಾಗಳನ್ನ ಮಾಡೋದಕ್ಕೆ ಭಾಳ ಅನುಕೂಲ ಆಗುತ್ತೆ. ಅದರಲ್ಲಿ ಅಂಬರೀಷ್, ವಿಷ್ಣುವರ್ಧನ್ ಅಂತೂ ಬಿಡಿ, ನನಗೆ ಭಾಳ ನಮ್ಮ ಒಂದು ಹೃದಯದ ಭಾಗ ಅವರು. ಅದರಲ್ಲಿ ಪುನೀತು, ದರ್ಶನ್, ಶಿವರಾಜ್ ಕುಮಾರ್ ಅವರೊಂದು ಜನ್ರೇಷನ್, ನಾವೊಂದು ಜನ್ರೇಷನು, ಅವ್ರೊಂದು ಜನ್ರೇಷನ್. ಬಟ್ ಆದರೆ ಹೇಗಿದ್ರು ಅಂತ ಹೇಳಿದ್ರೆ ದರ್ಶನ್, ಪುನೀತು, ಶಿವರಾಜ್ ಕುಮಾರ್ ಅಷ್ಟು ಸಂತೋಷವಾಗಿ, ಅಷ್ಟು ಚೆನ್ನಾಗಿ, ಅಂದರೆ ನಿಮಗೆ ಈ ವಿಜುವಲ್ನಲ್ಲಿ ವಿಷ್ಣುವರ್ಧನ್, ಶಿವರಾಜ್ ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ 3 ಜನ ಡ್ಯಾನ್ಸ್ ಮಾಡೋ ಶಾರ್ಟ್ ಇನ್ ಲೈಫಲ್ಲಿ ಸಿಗಲ್ಲ. ಆ ಪುನೀತ್ ಇಂಟೆನ್ಸು, ಶಿವರಾಜ್ ಕುಮಾರ್ ಇಂಟೆನ್ಸು, ಅಂಬರೀಷ್ ಇಂಟೆನ್ಸು, ವಿಷ್ಣುವರ್ಧನ್ ಅವರಂತೂ ಅಷ್ಟು ಬಾಬು ಎಂಥ ಒಂದು ಡ್ರೀಮ್ ಆಗೋಯ್ತು ನಮಗೆ, ಈ ಥರದಲ್ಲಿ ನಾವು ಪಿಕ್ಚರ್ಗಳು ಮಾಡಬೇಕು ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಇಟ್ಕೊಂಡು. ಅದರಲ್ಲಿ ಎಲ್ಲರಿಗಿಂತ ದರ್ಶನ್ ಎಷ್ಟೇ ದೊಡ್ಡ ಆ್ಯಕ್ಟರ್ ಆಗಿದ್ರು ಅಷ್ಟು ಜನದ ಮಧ್ಯೆ ನಾನು ಇವತ್ತು ದೇವರಿಗೆ ಬೆಳಿಗ್ಗೆ ಪೂಜೆ ಮಾಡುವಾಗ ಕೇಳ್ಕೊಳ್ಳೋದು, ದರ್ಶನ್ ಒಳ್ಳೇದಾಗಲಿ, ಬೇಗ ಹೊರಗಡೆ ಬರಲಿ. ಆಗುತ್ತೆ ಜೀವನದಲ್ಲಿ ಕೆಲವು ತಪ್ಪುಗಳು, ಕ್ಷಮೆ ಅನ್ನೋದು ಒಂದು ಇದ್ದೇ ಇದೆ. ಯಾಕೆಂದರೆ ಪ್ರತಿಯೊಬ್ಬರು ಏನೇ ತಪ್ಪು ಮಾಡಿದರೂ ಕ್ಷಮೆ ಮುಂದೆ ಇನ್ಯಾವುದೂ ಇಲ್ಲ. ಆ ಥರದ್ದೊಂದು ಕಾಲ ಬರುತ್ತೆ. ಖಂಡಿತ ದರ್ಶನ್ ಅವರು ಹೊರಗಡೆ ಬರ್ತಾರೆ. ಆದ್ದರಿಂದ ಚಿತ್ರರಂಗಕ್ಕೆ, ಏಕೆಂದರೆ ಒಬ್ಬ ಆ್ಯಕ್ಟರ್ ಅಂದರೆ ಆ ಲೆವೆಲಿನ ಆ್ಯಕ್ಟರ್ಗೆ ಎಷ್ಟೋ ಸಂಸಾರಗಳು ನಡೆಯುತ್ತೆ. 2 ಪಿಕ್ಚರ್ 3 ಪಿಕ್ಚರ್ ಮಾಡಿದ್ರೆ 100 ಜನ ಊಟ ಮಾಡ್ತಾರೆ, 100 ಜನದ ಜೀವನ ನಡೆಯುತ್ತೆ. ಇಂಡಸ್ಟ್ರಿ ಆ ಒಂದು ಕಲೆಕ್ಷನ್ಗೆ ಇವತ್ತು ನೋಡಿ, ನಾವು ಹೇಳಬೇಕು ಅಂದರೆ ರಿಷಬ್ ಶೆಟ್ಟಿ ಅವರು, ನಾನು ನಿಜವಾಗ್ಲೂ ರಿಷಬ್ ಶೆಟ್ಟಿ ಅವ್ರನ್ನ ಭಾಳ ಅಡ್ಮೈರ್ ಮಾಡ್ತೀನಿ. ಒಬ್ಬರು ಆ್ಯಕ್ಟರ್ ಆಗಿ, ಡೈರೆಕ್ಟರ್ ಆಗಿ ಒಂದು ಪಿಕ್ಚರ್ನ ತಗೊಂಡೋಗೋದು ಅಂದರೆ ಆ ಒಂದು ಲೋಕಲ್ ಕಥೆಯನ್ನು ತಗೊಂಡು, ಕತೆ ಎಷ್ಟು ಮುಖ್ಯ. ಮತ್ತು ರಿಷಬ್ ಶೆಟ್ಟಿಯವರು ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿದ್ದಾರೆ. ಸುಮ್ಮನಲ್ಲ 800 ಕೋಟಿ ರೂಪಾಯಿ ಬಿಸ್ನೆಸ್ ಮಾಡುತ್ತೆ ಅಂದರೆ ನಿಜವಾಗ್ಲೂ ರಿಷಬ್ ಶೆಟ್ಟಿಯವರಿಗೆ ಕನ್ನಡ ಚಿತ್ರರಂಗದ ಪರವಾಗಿ ನಾವು ಧನ್ಯವಾದಗಳು ಹೇಳ್ತಾ, ಅವರಿಗೆ ಮುಂದೆ ಬೆಸ್ಟ್ ಆಫ್ ಲಕ್ಕು ಕೂಡ ಹೇಳ್ತಾ, ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ಮಾಡಿ. ಏಕೆಂದರೆ ಈ ಫಿಲ್ಮ್ ಇಂಡಸ್ಟ್ರಿನಲ್ಲಿ 2 ಕೈ ಸೇರಿದ್ರೇ ಚಪ್ಪಾಳೆ ಆಗೋದು, ಬರೀ ಒಬ್ಬರೇ ಕೈ ಹಿಂಗಂತಿದ್ರೆ ಅದೇನೂ ಆಗೋದಿಲ್ಲ. ಅದರಿಂದ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಬರೋಕ್ಕೆ ನಾವು ಈ ಫ್ಯಾನ್ಸ್ ವಾರ್ ಅಂತೀವಿ, ಸುಮ್ಮನೆ ಕೆಲವು ಗಲಾಟೆಗಳೆಲ್ಲ ಇತ್ತೀಚೆಗೆ ನೀವು ಪತ್ರಿಕೆಗಳಲ್ಲಿ, ಯೂಟ್ಯೂಬಲ್ಲಿ ನೋಡಿರ್ಬೋದು. ನಾವು ಅದನ್ನೆಲ್ಲ ಮರೆತು ನಾವೆಲ್ಲ ಸೇರಿ ಕನ್ನಡ ಚಿತ್ರರಂಗಕ್ಕೆ ಒಂದು ಅತ್ಯುತ್ತಮವಾದ ಭವಿಷ್ಯ ಇದೆ. ಏಕೆಂದರೆ ಈಗಾಗಲೇ ತೋರಿಸ್ಬಿಟ್ಟಿದೆ ಒಂದು ಕನ್ನಡ ಚಿತ್ರ 800 ಕೋಟಿ ಮಾಡ್ಬೋದು ಅಂತ. ಸೊ ಎಲ್ಲ ಸೇರಿ ಮತ್ತೆ ಆ ಮಲ್ಟಿ ಸ್ಟಾರ್ ಸಿಸ್ಟಮ್ ಏನಿತ್ತು ಅದು ಬರಬೇಕು. ಬಂದರೆ ನಿರ್ಮಾಪಕರಿಗೆ, ನಿರ್ದೇಶಕರಿಗೂ ಒಂದು ಒಳ್ಳೆ ಧೈರ್ಯ ಬರುತ್ತೆ ದೊಡ್ಡ ದೊಡ್ಡ ಪಿಕ್ಚರ್ ಮಾಡೋದಕ್ಕೆ. ಹೀಗೆ ರಕ್ತ ಕಾಶ್ಮೀರನ ಮುಗಿಸಿದ್ದೀವಿ. ಸದ್ಯದಲ್ಲೇ ಸೆನ್ಸಾರ್ಗೆ ಹೋಗಿದೆ. ಸೆನ್ಸಾರಿಂದ ಬಂದ ತಕ್ಷಣ ಈ ವಾರದಲ್ಲಿ ಡೇಟ್ ಕೂಡ ಅನೌನ್ಸ್ ಮಾಡ್ತೀವಿ. ನಮ್ಮ ಕನ್ನಡ ಚಿತ್ರರಂಗ ಯಾವುದಕ್ಕೂ ಏನು ಕಡಿಮೆ ಇಲ್ಲ. ಈ ಒಂದು ಚಿತ್ರದಿಂದ ಈಗಾಗಲೇ ನನಗೆ ತಮಿಳಿಗೆ, ಹಿಂದಿಗೆ, ತೆಲುಗುಗೆಲ್ಲ ಡಬ್ಬಿಂಗು ಕೂಡ ಕೇಳ್ತಾ ಇದ್ದಾರೆ. ಯಾಕೆಂದರೆ ಕತೆ ಅಂಥದ್ದು ಈ ಕತೆ ಇದೆಯಲ್ಲ, ಟೆರರಿಸಮ್ ಮೇಲೆ 4-5 ಜನ ಮಕ್ಕಳು ಸೇರಿಕೊಂಡು ಹೇಗೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ಗೆ ಹೋಗಿ ಅಲ್ಲಿ ಹೀರೋ ಜೊತೆ ಸೇರಿಕೊಂಡು ಅದನ್ನು ಧ್ವಂಸ ಮಾಡಿ ಬರ್ತಾರೆ ಅನ್ನೋದೇ ಒಂದು ಥ್ರಿಲ್ಲಿಂಗ್ ಸಬ್ಜೆಕ್ಟ್.